ಎಸ್ ನೋಡಿ, ಕೇಂದ್ರ ಸರ್ಕಾರ 11 ದಿನಗಳಲ್ಲಿ ಸತತವಾಗಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರವನ್ನ ಹೆಚ್ಚಳ ಮಾಡಿದೆ. ಈಗ ಆಲ್ರೆಡಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಆ ಒಂದು ಪರೀಕ್ಷಿತ ದರ ಇಂದಿನಿಂದಲೇ ಜಾರಿಗೆ ಬಂದಿದೆ. ಬೆಳಗ್ಗೆಯಿಂದಲೇ ಜಾರಿಗೆ ಬಂದಿರುವಂತದ್ದು ಮತ್ತೆ ಏರಿಕೆಯನ್ನ ಮಾಡಿದೆ. ಪೆಟ್ರೋಲ್ 2.61 ಪೈಸಾ, ಇನ್ನು ಡೀಸೆಲ್ ದರ 2.71 ಪೈಸಾ ಏರಿಕೆ ಆಗಿರುವಂತದ್ದು. ಸತತ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಗಿದೆ. ಪೈಸೆಯಿಂದ ರೂಪಾಯಿ ಲೆಕ್ಕದಲ್ಲಿ ದರ ಹೆಚ್ಚಳವನ್ನ ಮಾಡಿರುವಂತದ್ದು. 11 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ದರ ಏರಿಕೆಯನ್ನ ಮಾಡಿದ್ರೆ ಎಲ್ಲಿಗೆ ಹೋಗಬೇಕು? ಮೇ 15ರಿಂದ ಸ್ಟಾರ್ಟ್ ಆಗಿರುವಂತದ್ದು. ಮೇ 25 ಆದ್ರೂ ಕೂಡ ಇನ್ನೂ ದರ ಏರಿಕೆ ಆಗ್ತಾನೆ ಇದೆ. ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ವಾಹನ ಸವಾರರು. ಕಾರಣ ಏನು ಹೇಳಕ್ಕಾಗಲ್ಲ. ಅಂದ್ರೆ ಎಲ್ಲ ಗೌರ್ಮೆಂಟ್ ಕೈಲಿ, ನಮ್ಮ ಕೈಲಿ ಏನಿಲ್ಲ ಮೇಡಮ್. ಯಾಕಂದ್ರೆ ಗೌರ್ಮೆಂಟ್ ಯಾವ ತರ ಮಾಡ್ತಾರೋ ಆ ತರ. ಸ್ಟೇಟು ಇನ್ನೊಂದು ಆಮೇಲೆ ಸೆಂಟ್ರಲ್ಲು ಇವೆಲ್ಲ ಲೆಕ್ಕ ಹಾಕಿದ್ರೆ ಎಲ್ಲ ಅವ್ರ ಕೈಲಿ, ನಮ್ಮ ಕೈಲಿ ಏನಿಲ್ಲ ಮೇಡಮ್. ಅವ್ರು ಇಳಿಸ್ತಾರೆ, ಒಂದೊಂದು ಟೈಮ್ ಎಕ್ಕಿಸ್ತಾರೆ. ಒಂದ್ಸಲ ಬೆಲೆ ಎಕ್ಕಿದ್ರೆ ಅವ್ರು ಇಳಿಸೋದೇ ಇಲ್ಲ. ಹಂಗೆ ಆ ಕೃಷ್ಣಾಗಿ ಏನು ಮಾಡ್ತಾರೆ ಈ ಥರ. ನಾವು ನಮ್ಗೆ ಏನು ಬೇಕೋ ಅಷ್ಟು ಪೆಟ್ರೋಲ್ ಹಾಕೊಂಡು ಹೋಗ್ತಾ ಇರ್ತೀವಿ. ಇವಾಗ ಫುಲ್ ಟ್ಯಾಂಕ್ ಹಾಕ್ತೀವಿ ಅಂದ್ರೆ ಆಗಲ್ಲ. ಇವಾಗ ನಾವು 100 ರೂಪಾಯಿ 150 ರೂಪಾಯಿಗೆ ಹಾಕೊಂಡು ಹೋಗ್ತೀವಿ. ಹಂಗೆ